ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನ ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಪಡುತ್ತಿದ್ದೀರಾ? ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ? ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೆ? ಮಾಟ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ? ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ? ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ? ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ? ಚಿಂತಿಸಬೇಡಿ. ಶ್ರೀ ಮಹಾಕಾಳಿ ದೇವಿಯ ದೈವಿಕ ಅರಿಶಿಣ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ. ಗುರೂಜಿಯವರು ನೂರಾರು ಕುಟುಂಬಗಳ ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಒಂದು ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ತಿಳಿಸುತ್ತಿದ್ದೇವೆ. ನೀವು ಯಾರನ್ನಾದರೂ ಕೇವಲ 2 ನಿಮಿಷದಲ್ಲಿ ವಶ ಮಾಡಬೇಕೆಂದು ಬಯಸಿದರೆ ಈ ತಂತ್ರದ ಪ್ರಯೋಗದಿಂದ ನೀವು ಇಷ್ಟಪಡುವ ಸ್ತ್ರೀ ಅವರಾಗಿಯೇ ನಿಮ್ಮನ್ನು ಇಷ್ಟಪಡಲು ಶುರು ಮಾಡುತ್ತಾರೆ. ಅವರು ನಿಮ್ಮೊಂದಿಗೆ ಯಾವಾಗಲೂ ಮಾತನಾಡಲು, ನಿಮ್ಮನ್ನು ಸೇರಲು ತವಕಪಡುತ್ತಿರುತ್ತಾರೆ. ಒಮ್ಮೆ ಈ ಒಂದು ವಶೀಕರಣ ತಂತ್ರದ ಪ್ರಯೋಗ ಮಾಡಿದರೆ ನಿಮಗೆ ಇದು ಖಂಡಿತ ಫಲಿಸುತ್ತದೆ. ಇದನ್ನು ಹೇಗೆ ಮಾಡುವುದು ತಿಳಿಯೋಣ. ಈ ಒಂದು ತಂತ್ರವನ್ನು ಮಲಗುವ ಮುನ್ನ ಮಾಡಬೇಕಾಗುತ್ತದೆ. ಈ ತಂತ್ರವನ್ನು ಮಾಡಲು ಕುಂಕುಮ ಹಾಗೂ 1 ಲವಂಗ ಬೇಕಾಗುತ್ತದೆ. ಈ ಒಂದು ತಂತ್ರವನ್ನು ಪ್ರಯೋಗ ಮಾಡಿದ ಅನೇಕ ಜನರಿಗೆ ಇದರ ಫಲ ಸಿಕ್ಕಿದೆ. ಈ ಒಂದು ವಶೀಕರಣ ತಂತ್ರವನ್ನು ಮಾಡಲು ಮಂತ್ರದ ಅವಶ್ಯಕತೆ ಇರುವುದಿಲ್ಲ. ಈ ತಂತ್ರವನ್ನು ರಾತ್ರಿ ಸಮಯದಲ್ಲಿ ಮಾಡಿದಾಗ ಬೆಳಿಗ್ಗೆಯಾಗುತ್ತಲೇ ಅವರು ನಿಮ್ಮ ಬಳಿ ಬರಲು ಪ್ರಯತ್ನಿಸುತ್ತಾರೆ. ಈ ತಂತ್ರವನ್ನು ಪೂರ್ವ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಕುಳಿತು ಮಾಡಬೇಕಾಗುತ್ತದೆ. 1 ಲವಂಗವನ್ನು ತೆಗೆದುಕೊಂಡು ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ಲವಂಗವನ್ನು ಕೈಯಲ್ಲಿ ಹಿಡಿದು ಕುಂಕುಮವನ್ನು ಕೆದಕುತ್ತಾ ನೀವು ವಶ ಮಾಡಬೇಕೆಂದಿರುವವರನ್ನು ನೆನೆಯುತ್ತಾ ಕುಂಕುಮದಲ್ಲಿ ಅವರು ಕಾಣುತ್ತಿರುವಂತೆ ಧ್ಯಾನ ಮಾಡುತ್ತಾ ಕೆದಕುತ್ತಾ ಇರಬೇಕು. ನಂತರ ನಿಮ್ಮ ಹಾಗೂ ಅವರ ಹೆಸರನ್ನು ಹೇಳುತ್ತಾ ನಿಮ್ಮ ಮನೆದೇವರನ್ನು ನೆನೆಯುತ್ತಾ ಜೊತೆಗೆ ಕಾಮಾಖ್ಯ ದೇವಿಯನ್ನು ನೆನೆದು ಅವರು ಆದಷ್ಟು ಬೇಗನೆ ವಶೀಕರಣವಾಗಲಿ ಎಂದುಕೊಳ್ಳುತ್ತಾ ಕುಂಕುಮವನ್ನು ಮತ್ತು ಲವಂಗವನ್ನು ಕಟ್ಟಿ ನಿಮ್ಮ ತಲೆಯಿಂದ 3 ಬಾರಿ ನೀವಳಿಸಿ ತೆಗೆದು ನೀವು ಮಲಗುವ ತಲೆದಿಂಬಿನ ಕೆಳಗೆ ಇಟ್ಟು ಮಲಗಿಕೊಳ್ಳಬೇಕು. ಹೀಗೆ ಮಾಡಿದ ನಂತರ ನೀವು ಇಷ್ಟಪಡುವವರು ಬೇರೆ ಯಾರನ್ನೂ ಇಷ್ಟಪಡುವುದಿಲ್ಲ. ನಿಮ್ಮನ್ನು ಬಿಟ್ಟು ಬೇರೆ ಯಾರೊಂದಿಗೂ ಪ್ರೀತಿಯಿಂದ ಮಾತನಾಡುವುದಿಲ್ಲ. ಯಾವಾಗಲೂ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾ ಇರುತ್ತಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣುವ ನಂಬರಿಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.